ಆದ್ರೆ ಫ್ರೀ ಬಿಯರ್ ಸಿಗುತ್ತೆ ಅಂದ್ರೆ ಈ ತರ ಮನೇಲಿರೋ ಚಾಪೆನೆಲ್ಲ ತಂದು ಹಾಕೊಂಡು ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ. ಒಂದ್ ಮಾತಾಡ್ ಹೇಳ್ಬೇಕು ಅಂದ್ರೆ ನಮ್ಮ ಈ ಟ್ರಿಪ್ಪು ಏನೇನೋ ಕಾಣಿಸ್ತಾ ಇದೆ. ಲಕ್ಕಂಡಿ ಕಡ್ಡಿಪುಡಿ ಲಕ್ಷಿಸನು ಬೊಕ್ಸಿಸನು ಲಂಗ ಲಗಾಮದ ಅವನ ಪಕೀರ ಲಂಗದನ ಹಾಕಿಸ್ಕಿರ ದೊಡ್ಡ ಬಿಡಲ್ಲ ಸಣ್ಣ ಬರಲ್ಲ 4 kg ಬನ್ನಿ ಬಯಲಾಕು ಸೊನ್ನೆ ಒಳಾಡುಗೊಂಬ ಒಳಾಡು ಬೇರೆ ಹಾಕೊಂಡು ತೇಲಾಡು. 6:42 ಚೆನ್ನಾಗಿ ಕಾಣಿಸ್ತಿದೆ ಇವತ್ತು. ಈತನ ಹೆಸರು ಮಂಜೇಶ ಅಲಿಯಾಸ್ ಮದುಮಗ. ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಸ್ವಲ್ಪ ಕಾಸಿರೋ ಕುಳ ಅಂದ್ರೆ ಇವನೇ. ಸ್ಪ್ಲಿಟ್ ವೈಸ್ ಗ್ರೂಪ್ ಮಾಡ್ತೇನೆ, ಅದೆಲ್ಲ ಹಾಕ್ಬಿಡಿ. ಎಲ್ರಿಗೂ ಟ್ರಿಪ್ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಡೆಸ್ಟಿನೇಷನ್ ಅಲ್ಲದೆ ಇದ್ರು ಆ ಜರ್ನಿನ ಎಂಜಾಯ್ ಮಾಡಕ್ಕೆ. ಆದ್ರೆ ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕು ಅಂತಾರೆ. ನಮ್ ಕಾಲ ಇವಾಗ ಕೂಡ್ ಬಂದಿದೆ ಅನ್ಸುತ್ತೆ. ಸೊ ಶುರು ಮಾಡೋಣ. ಇವನನ್ನೆಲ್ಲೋ ನೋಡ್ದಂಗಿದೆ ತಾನೆ. ಕ್ರಿಸ್ತಪೂರ್ವ ಕಾಲದಲ್ಲಿ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದ, ಡೈನಾಸರ್ಗಳ ಜೊತೆ ಕಾಣೆ ಆದಾಯ್ತಾ ಇವಾಗ ಮತ್ತೆ ಬಂದಿದ್ದಾನೆ. ಇವನೇ ಇದು ಕೊರಿಯಾದ ಕುಂಫು ಸ್ಟೈಲ್ ಜೈಕರ್ ಕುಂದಾಪುರ. ಇದ್ರ ಹೆಸರು ಬಂದು ನಮ್ಮ ಕ್ಯಾಮರಾ ಇಟ್ಕೊಂಡಿದ್ದೆ ಅಂದ್ರೆ ಮಾತಾಡಿ ಮತ್ತೆ ಹೆಂಗ ಅನ್ಸ್ತಿದೆ ಬ್ರೋ? ನೈಸ್ ಎಕ್ಸ್ಪೀರಿಯನ್ಸ್. ಕನ್ನಡದಲ್ಲಿ ಹೇಳಿ ಬ್ರೋ. ಚೆನ್ನಾಗಿ ಅನಿಸ್ತಾ. ತುಂಬಾ ಸೊಗಸಾಗಿದೆ, ತುಂಬಾ ಸೊಗಸಾಗಿದೆ, ತುಂಬಾ ಸುಮಧುರವಾಗಿದೆ. ಫೀಲಿಂಗ್ ಸೋ ಸ್ಟಿಂಕಿ. ಏನೇನೋ ಕಾಣಿಸ್ತಾ ಇದೆ. ಇದು ನೋಡಿ ಬ್ರೋ, ಕೋಗಿಲೆ ಮೊಟ್ಟೆ. ನಮ್ಮಲ್ಲಿ ಶೆಕೆ ಆಗತ್ತೆ ಅಂತ ಕೊಡೆನೂ ಇರಲ್ಲ, ಆದ್ರೆ ಇಲ್ಲಲ್ಲ ನೋಡಿ, ಫುಲ್ಲು ಸ್ಪ್ರಿಂಕ್ಲರ್, ರೋಡ್ ತುಂಬಾ ಸ್ಪ್ರಿಂಕ್ಲರ್. ಇಲ್ಲಿನ ವಿಪರ್ಯಾಸ ಏನಂದ್ರೆ ಬ್ರೋ, ಇಲ್ಲಿ ನನ್ನ ಮಕ್ಕಳಿಗೆ ಹಣ್ಣು ತೊಳೆಯಕ್ಕೆ ನೀರಿಲ್ಲ, ರೋಡೆಲ್ಲ ತೊಳಿತಾ ಇದ್ದಾರೆ. ನಾನಿಲ್ಲ ಹೇಳಿ ಅದೇ ಇದ್ರ ಬಗ್ಗೆ ಏನೋ ಒಂದು ಕಂಸಾಮಿದ ಡೇನಿಯಲ್. ಇವಾಗ ನಾವು ಏರ್ ಬಲೂನ್ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದೀವಿ. ಇವಾಗ ಬೇರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಅದೇನಂದ್ರೆ ಒಳಗಡೆಯಿಂದ ಫುಲ್ಲು ಪ್ಯಾರಾಚೂಟ್ ಅಲ್ಲಿ ಮೇಲೆ ಹೋದಾಗ ಆಗತ್ತಂತೆ. ನೋಡುವ. ಆರ್ ಯು ಎಕ್ಸೈಟೆಡ್ ಬ್ರೋ? ರಿಯಲ್ ಆಗಿ ಆರ್ ಯು ಎಕ್ಸೈಟೆಡ್ ಬ್ರೋ? ಇದರಲ್ಲಿ ಆನ್ ಆಫ್ ಇದೆ. ಇದನ್ನ ಎದುರುಗಡೆ ಯಾವುದೊಂದು ಬಿಲ್ಡಿಂಗ್ ಹತ್ರ ಹೋಗ್ತಾ ಇದೀವಿ, ಅಟ್ಯಾಕ್ ಮಾಡೋಗ್ತಾರ. ಲೆಫ್ಟ್ ಅಲ್ಲಿ ಒಂದು ಹೆಲಿಕಾಪ್ಟರ್ ಇದೆ, ಮೇಲ್ಗಡೆ ಆಕಾಶ. ಇವಾಗ ಹೋಗ್ತಾ ಇರುವಂತ ಪ್ಲೇಸ್ ಬಂದು ಯಾಂಗಿನ್ ಕೆಫೆ. ಅಲ್ಲೊಂದು ಫ್ರೀ ಆಗಿ ಕೋಲ್ಡ್ ಕಾಫಿನ ಮಾತಾಡಿಟ್ಟಿದ್ದಾರಂತೆ. ಸೊ ಕುಡಿಯೋಕ್ಕೋಸ್ಕರ ಯಾಂಗಿನ್ ಕೆಫೆ ಕಡೆ ಹೋಗ್ತಾ ಇದೀವಿ. ಏನಂತ ಮಂಜೇಶ್ ಅವರೇ? ಲೀ ನಾಮ್ ಕೆಫೆ. ಅವ್ರು ಹೇಳಿರೋದನ್ನ ಸೆನ್ಸರ್ ಹಾಕ್ಬಿಟ್ಟು ಬ್ಯಾಡೋರ್ ಅಂತ ತೋರಿಸ್ಬಿಡೋಣ ಟೇಕ್ ಅಂತ. ಇದನ್ನ ಕಟ್ ಮಾಡ್ತೀನಿ. ಪುಂಗೋದು ಅಂದ್ರೆ ಇದೆ ಅಂತೀನಿ. ನಾವು ಹೋಗ್ತಿರೋದು ಯಾಂಗಿನ್ ಕೆಫೆಗೆ ಅಲ್ಲ, ಲೀ ನಾಮ್ ಕೆಫೆಗೆ. ನಾವು ಹುಡುಗಿರ್ತಾರ ಒಂದು ಹಾಕೋಣ ಹಿಂಗೆ ಕ್ಯಾಚ್ ನನ್ನನ್ನು ಹಾಕ್ತಿದ್ದೀರಾ? ನಾನಿವಾಗ ಸೌತ್ ಕೊರಿಯಾದ ಟೀ ಎಸ್ಟೇಟ್ ಅಲ್ಲಿ ಇದ್ದೀನಿ. ಇದು ಗಾಂಜೆಮಿಂದ ಯಾವ ಕಡೆನೋ ಕರ್ಕೊಂಡು ಬಂದಿದ್ದಾರೆ. ನಾನು ಆ್ಯಕ್ಚುಲಿ ಇನ್ನು ಕರ್ನಾಟಕದಲ್ಲೇ ಮಡಿಕೇರಿ ಕಡೆ ಹೋಗಿಲ್ಲ ಕಾಫಿ ಎಸ್ಟೇಟ್ ಎಲ್ಲ ನೋಡೋಕ್ಕೆ. ಮುನ್ನಾರು, ಬಾಳೆಹೊನ್ನೂರು, ಅಸ್ಸಾಂ ಕಡೆ ಎಲ್ಲ ಟೀ ಎಸ್ಟೇಟ್ ಇದೆ, ಅದನ್ನು ನೋಡಿಲ್ಲ. ಮಡಿಕೇರಿ ಸೈಡು ಕಾಫಿ ಎಸ್ಟೇಟ್ ಇದೆ, ಅದನ್ನು ನೋಡಿಲ್ಲ. ಬಟ್ ಇವಾಗ ಇಲ್ಲಿರೋದು ಸೌತ್ ಕೊರಿಯಾದ ಟೀ ಎಸ್ಟೇಟ್. ಫುಲ್ಲು ಇಲ್ಲಿಂದ ಹಿಡಿದು ಅಲ್ಲಿ ಎಂಡ್ ತನಕ ಏನು ಕಾಣಿಸ್ತಾ ಇದೆ ಫ್ಯಾನ್ಗಳು, ಅಲ್ಲಿ ತನಕನೂ ಟೀ ಎಸ್ಟೇಟೇ ಇರೋದು. ಆ ಕಡೆನೂ ಫುಲ್ ಟೀ ಎಸ್ಟೇಟ್ ಇದೆ ಅಂತೆ. ಕೊರಿಯಾದ ಚಹಾ. ಇದು ಕೊರಿಯಾದ ಕುಂಫು ಸ್ಟೈಲ್. ಜೇನುಳ ಇದೆಯಲ್ಲ ಬ್ರೋ. ಚಹಾ ಎಲ್ಲ ಕಡೆ ಒಂದೇ ಥರ ಇರುತ್ತೆ, ಬಟ್ ಕೊರಿಯಾದ ಚಹಾ ಸ್ವಲ್ಪ ಮತ್ತೆ ಟೇಸ್ಟ್ ಮಾಡೋದೇ ವೇಸ್ಟು, ಕಹಿಯಾಗಿರುತ್ತೆ. ಈ ಥರ ಕೊರಿಯಾ ಕಂಟ್ರಿನಲ್ಲಿ ಖುಷಿ ಆಗೋದೇನಪ್ಪ ಅಂದರೆ, ಹಳ್ಳಿ ಆಗಲಿ ಸಿಟಿ ಆಗಲಿ ತುಂಬ ಕ್ಲೀನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಒಂಥರ ಕಾಡು ಥರ ಇದ್ದೀನಿ ಇಲ್ಲಿ. ಎಲ್ಲೂ ಒಂಥರ ಕಸ ಇಲ್ಲ, ಕಸನೆಲ್ಲ ತೆಗೆದು ಈ ಥರ ಒಂದು ಕಸದ ಬುಟ್ಟಿ ಏನಿದೆ ಇದಕ್ಕೆ ಹಾಕಿದ್ದಾರೆ ಎಲ್ಲರೂ. ಐ ಲೈಕ್ ದಿಸ್. ಇದಕ್ಕೆ ನನ್ನ ಕಡೆಯಿಂದ ಒಂದು ಓಟಿದೆ. ನಮ್ಮ ಊರ ಕಡೆ ಹಾಡಿ ಅಂತೀವಿ ಇದಕ್ಕೆಲ್ಲ, ಅದೆಲ್ಲ ನೆನಪಾಗ್ತಾ ಇದೆ. ಎಂತ ಮಾಡೋದು, ಹೋಮ್ ಸಿಕ್ ಫೀಲ್ ಆಗ್ತಾಯಿದೆ. ಅದೇ ನಮ್ಮ ಊರ ಕಡೆ ಆಗಿದ್ರೆ ಒಳ್ಳೆ ಪರಿಸರವನ್ನು ಸವಿಯುತ್ತಾ
ಧೂಮ್ರ ವಿಸರ್ಜನೆ ಮಾಡ್ತಾ ಇದ್ದೆ. ಬಟ್ ಕೊರಿಯಾ ನಾನು ಮರ್ಯಾದೆ ಕೊಡಬೇಕು, ಪರಿಸರವನ್ನು ಕಾಪಾಡಬೇಕು. ಆ್ಯಕ್ಚುಲಿ ನಮ್ಮ ಬಸ್ಸಲ್ಲಿ ಮಾತ್ರ ಖಾಲಿ ಭಾರತದಿರೋದು. ನಮ್ಮದೇ ಇನ್ನೊಂದು ಬಸ್ ಇದೆ, ಫಾರಿನರ್ಸ್ ಎಲ್ಲರೂ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಿಂಗೆ ನೋಡಿ, ಇವರೆಲ್ಲ ಫಾರಿನರ್ಸ್ ನೋಡಿ, ಎಲ್ಲರೂ ಈ ಕಡೆ ಇದ್ದಾರೆ. ಅದಕ್ಕೆ ತೋರ್ಸೋಕೆ ಆಗ್ತಾ ಇಲ್ಲ. ಹೆಂಗಾಗ್ತಿದೆ ಫೀಲ್ ಬ್ರೋ? ಆಕ್ರೋಶ ಇದೆ, ನೋಡ್ಬಿಡ್ತಾರೆ ಅಂತ ವಿಡಿಯೋ. ಫೈನಲ್ ಆಗಿ ಇವಾಗ ನಾವು ಇಕೋಲಾಜಿಕಲ್ ಪಾರ್ಕಲ್ಲಿ ಇದ್ದೀವಿ. ಇಕೋಲಾಜಿಕಲ್ ಅಂದರೆ ಪರಿಸರ. ಇಕೋಲಾಜಿಕಲ್ ಅಂದರೆ ಏನು? ಬಯೋಲಾಜಿಕಲ್ ಅಂದರೆ ಜೈವಿಕ ಸಾಂಸ್ಕೃತಿಕ. ಬಾಳು ಕೊಟ್ಟ ಹೆಂಗಸಿಗೆ ಒಬ್ಬಳು ಮಗಳಿದ್ದಳು, ಮಗಳನ್ನು ಒಬ್ಬನು ಮದುವೆ ಆದದು. ಸಿಕ್ಕಾಪಟ್ಟೆ ಕ್ಲೀನ್ ಆಗಿದೆ ಮಾತ್ರ. ಸ್ಕೈ, ಆಕಾಶ, ಈ ಥರದ್ದೆಲ್ಲ ನಾವು ಮುಂಚೆ ಮೂವೀಸ್ ಎಲ್ಲ ನೋಡ್ತಾ ಇದ್ವಲ್ಲ, ಹೀರೋ ಹೀರೋಯಿನ್ದು ಸಾಂಗಲ್ಲಿ ಆಗ್ತಾ ಇತ್ತಲ್ಲ, ಅದೇ ಥರ ಒಂದು ಸೀನು ತುಂಬ ಚೆನ್ನಾಗಿದೆ, ನೋಡೋಕ್ಕಂತೂ ಚೆನ್ನಾಗಿದೆ. ಇದು ನಮ್ಮ ಇಂಡಿಯಾದಲ್ಲೂ ಸಿಗುತ್ತೆ. ಹೌದು, ಯಾಕೆ ಬಂದಿದ್ದೀವಿ, ಏನಕ್ಕೆ ಮೇನ್ ಮಾಡ್ತಾ ಇದ್ದೀವಿ ನನಗಂತೂ ಗೊತ್ತಿಲ್ಲ. ಆದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಕೊಟ್ಟಿದ್ದಾರೆ ಅಂದಮೇಲೆ ಎಲ್ಲದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಕರ್ತವ್ಯ ಅಲ್ಲ, ಅದಕ್ಕೋಸ್ಕರ ಬಂದಿರೋದು. ಜಿಲ್ಲೆಯಲ್ಲಿ ಯಾವ್ಯಾವ ಜೀವಿಗಳಿದೆ ಅಂತ. ಇದು ನಮ್ಮ ಕಡೆ ಎಲ್ಲ ಗದ್ದೆ ಬೇಲೆಲ್ಲ ಇರುತ್ತಲ್ಲ, ಅದೇ ಥರ ಕೆಸರು ಗದ್ದೆಲೆಲ್ಲ ಬರುತ್ತಲ್ಲ, ಏಡಿ ಮೀನೆಲ್ಲ ಆ ಥರ. ಚಟ್ಲಿ, ಬಾಳೆ ಮೀನು, ಏಡಿ, ಕೊಕ್ಕನಕ್ಕಿ, ಕೊಕ್ಕರೆ. ಮತ್ತೆ ಇಂಥ ಪ್ಲೇಸಸ್ಗೆಲ್ಲ ಬರೋಕ್ಕಾಗಲ್ಲ ಅಂತ ಅದಂತೂ ಗ್ಯಾರಂಟಿ ಗೊತ್ತು. ಅದಕ್ಕೆ ಬಂದಾಗ ಇದಂತೆಲ್ಲ ನೋಡಿಕೊಂಡು ಸ್ವಲ್ಪ ಕಣ್ ತುಂಬಿಕೊಳ್ಳೋದಷ್ಟೇ. ವೆಲ್ಕಮ್ ಟು ಏರೋಟಿಕ್ ಮ್ಯೂಸಿಯಂ. ಇದು ಕಂಬ. ಇದನ್ನೆಲ್ಲ ನೋಡಕ್ಕಾಗ್ತಾ ಇಲ್ಲ. ಮೀನಾಕ್ಷಿ ಎಂತ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ, ಎಂತ ಮಕ್ಳಿಗೆ. ಜಪಾನಲ್ಲಾದ್ರೆ ಎಲ್ಲ ಬ್ಲರ್ ಮಾಡಿರೋರು, ಕೋರಿಯಾದ ಮ್ಯೂಸಿಯಂನೇ ಫುಲ್ HD ಹಾಕ್ಬಿಟ್ಟಿದ್ದಾರೆ. ಫಾರಿನಲ್ಲಿ ಹುಟ್ಟಿದ್ರೆ ಎಲ್ಲರಿಗೂ ಇಂಗ್ಲೀಷ್ ಬರ್ತಾ ಅಂತಾರಲ್ಲ, ಇದೇ ಹಣೆ ಬರ. ಎಲ್ಲ ಕಡೆ ಇಂಗ್ಲೀಷ್ ಮಾತಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಪರವಾಗಿಲ್ಲ ಇಂಗ್ಲೀಷ್ ಮಾತಾಡೋದಲ್ವಾ? ನೀವು ಗಣಸು ಅಂತ ಪ್ರೂವ್ ಮಾಡಿ ಬ್ರೋ. ಹಂಗಲ್ಲ, ಒಂದ್ಸಲ ಓಡಿಸ್ಬಿಟ್ಟತಿ. ಬೆನ್ಮೂಳೆ ಬೇಕು ಬ್ರೋ, ನೆಕ್ಸ್ಟ್ ಮಂತೆ ಮದುವೆ. ಅಯ್ಯೋ ವಾ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. This is kimbap, Korean kimbap. This is chicken type mushroom. This is nice. This is glass noodles. ಸಿಕ್ರೇನೆ ಬಿಡಲ್ಲ ಅನ್ನೋ ಈ ಕಾಲದಲ್ಲಿ ಬಿಟ್ಟಿ ಬಿಯರ್ ಸಿಕ್ಕತ್ತೆ ಅಂದ್ರೆ ಯಾರಾದ್ರೂ ಬಿಡ್ತಾರ? ಕೊರಿಯಾದಲ್ಲಿ ಎಣ್ಣೆಗೆ ಬರ ಇಲ್ಲ ಅಂತ ಕೇಳಿದ್ದೆ, ಆದ್ರೆ ಫ್ರೀ ಬಿಯರ್ ಸಿಗುತ್ತೆ ಅಂದ್ರೆ ಈ ತರ ಮನೇಲಿರೋ ಚಾಪೆದೆಲ್ಲ ತಂದು ಹಾಕೊಂಡು ಮಾಡ್ತಾರ ಅಂತ ನಂಗೆ ಗೊತ್ತಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್. ಬಿಯರ್ ಅಂದ್ರೆ ಎಲ್ಲರೂ ರಜಾ ಹಾಕಾದ್ರೂ ಬೇಕಾದ್ರೆ ಬಂದ್ಬಿಡ್ತಾರೆ. 재밌게 놀 준비 되셨습니까? 앉아 계신 여러분들도 즐길 준비 되셨습니까?
ಸುಗಾ ತರ ಇದ್ದಂದ್ರು ಅಲ್ಲ ನೋಡ. ಇವಿಷ್ಟಾಯ್ತು ಹುಡುಗರ ಮೋಜು ಮಸ್ತಿ. ಆದ್ರೆ ಸೀರಿಯಸ್ ಆಗಿ ಏನೇನ್ ನೋಡಿದ್ವಿ, ಏನೇನ್ ಅನುಭವಿಸಿದ್ವಿ, ಅವನ್ನೆಲ್ಲ ಮುಂದಿನ ಲಾಗಲ್ಲಿ ನೋಡೋಣ. ಕಮೆಂಟ್ ಫಾರ್ ದ ಪಾರ್ಟ್ 2. ಅಲ್ಲಿ ತನಕ ಮತ್ತೆ ತೊಳಕಂಕು ನೀರಿನಲ್ಲ ಮನಸ್ಸ.